ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ವಿಡಿಯೋ ಯಾರ್ಯಾರು VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಎಕ್ಸಾಮ್ಸನ್ನು ಬರೆದು ಫಸ್ಟ್ ಸೆಮ್ಮಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳು, ಒಂದಿಷ್ಟು ಜನರು ಕೆಲವರಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ರಿವ್ಯಾಲ್ಯೂಷನ್ ಹಾಕಬೇಕು, ಫೇಲ್ ಆದವರಿಗೆ ರಿವ್ಯಾಲ್ಯೂಷನ್ ಹಾಕಬೇಕು ಅಂತಿದ್ದವರಿಗೆ ಇದೊಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರು. 17 ಮಾರ್ಚ್ 2025 ರಿಲೀಸ್ ಮಾಡಿದಂತಹ ನೋಟಿಫಿಕೇಷನ್ನ ಪ್ರಕಾರ ನಿಮಗೆ ಆನ್ಲೈನ್ ಸಬ್ಮಿಷನ್ ಆಫ್ ರಿವ್ಯಾಲ್ಯೂಷನ್ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಫೋಟೋ ಕಾಪಿ ಅಪ್ಲಿಕೇಶನ್ ಬೈ ದ ಕಾಲೇಜಸ್. ಇದು ಕಾಲೇಜ್ ಥ್ರೂನೇ ಮಾಡಬೇಕು, ನೆನಪಿಟ್ಕೊಳ್ಳಿ. ಆನ್ಲೈನ್ ಸಬ್ಮಿಷನ್ ಆಫ್ ರಿವ್ಯಾಲ್ಯೂಷನ್ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಫೋಟೋ ಕಾಪಿ ಇದಕ್ಕೆ 18/3/2025 23 ಟಿಲ್ 23ವರೆಗೆ ನಿಮಗೆ ಟೈಮ್ ಇದೆ. ಓಕೆ, ಅದಾದ ನಂತರ ಸಬ್ಮಿಷನ್ ಆಫ್ ರಿವ್ಯಾಲ್ಯೂಷನ್ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಫೋಟೋ ಕಾಪಿ ಅಪ್ಲಿಕೇಶನ್ ವಿತ್ ಪೆನಾಲ್ಟಿ ₹500 21/3/2025. ಫಸ್ಟಿಗೆ ನೀವು ಫೋಟೋ ಕಾಪಿಗೆ ಅಪ್ಲಿಕೇಶನ್ ಬೈ ದ ಕಾಲೇಜಸ್ ಯಾವಾಗ 18ಇಂದ 20ವರೆಗೆ ಡೇಟ್ ಇದೆ. ಅದಾದ ನಂತರ ಆ ಆನ್ಸರ್ ಸ್ಕ್ರಿಪ್ಟ್ಸನ್ನು ಸಬ್ಮಿಟ್ ಮಾಡಿ. ಸಬ್ಮಿಷನ್ ಆಫ್ ರಿವ್ಯಾಲ್ಯೂಯೇಷನ್ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಫೋಟೋ ಕಾಪಿ ಅಪ್ಲಿಕೇಶನ್ಸ್ ಅದಕ್ಕೆ ಟೈಮ್ ಇರೋದು ಟಿಲ್ 22. ಓಕೆ, ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಫೀ ಕಲೆಕ್ಟೆಡ್ ವಿಲ್ ಬಿ ಇಂಟಿಮೇಟೆಡ್ ಲೇಟರ್. ಅಂದರೆ ಫೀ ಕಲೆಕ್ಟ್ ಮಾಡ್ತಾರೆ ಕಾಲೇಜವರು, ಅದರಿಂದ ಕಾಲೇಜವರು ಅದನ್ನು ಇವರಿಗೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಅದನ್ನು ಸಬ್ಮಿಟ್ ಮಾಡಬೇಕು. ಅದಕ್ಕೊಂದು ಡೇಟನ್ನು ಅವ್ರು ಕೊಡ್ತಾರೆ. ನೋ ನೆಟ್ ವರಿ ಅಬೌಟ್ ದಟ್. ಬಟ್ ಯಾರ್ಯಾರು ನೀವು ರಿವ್ಯಾಲ್ಯೂಷನ್ಗೆ ಹಾಕಬೇಕು ಅಂತಿದ್ದೀರಾ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ದಯವಿಟ್ಟು ಆದಷ್ಟು ಬೇಗ ಹಾಕಿ. ಡೋಂಟ್ ವೇಟ್ ಟಿಲ್ 23/2025 ಆರ್ 22/3/2025. ಪ್ಲೀಸ್ ಗೋ ಟು ಯುವರ್ ಕಾಲೇಜ್ ಟುಮಾರೋ ಆ್ಯಂಡ್ ಪುಟ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್. ಓಕೆ, ವೆರಿ ಇಂಪಾರ್ಟೆಂಟ್. ಡೇಟನ್ನು ಆಲ್ರೆಡಿ ಇದು ಮಾಡಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ, 10 ಇದ್ದರೂ ಕೂಡ ಪಾಸ್ ಮಾಡೋ ಚಾನ್ಸಸ್ ತುಂಬ ಇದೆ. ಓಕೆ, ದೋಸು ಗಾಟ್ ಅಟ್ಲೀಸ್ಟ್ 10 ಅಂದರೆ ನಾನು ಹೇಳ್ದೆಲ್ಲ ಡಬಲ್ ಡಿಜಿಟ್ ಬಂದಿದ್ದರೆ ದಯವಿಟ್ಟು ರಿವ್ಯಾಲ್ಯೂಷನಿಗೆ ಹಾಕಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಕೆಲವೊಂದಿಷ್ಟು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಹಣ ರಿಫಂಡ್ ಮಾಡ್ತಾರಂತ. ರೀಫಂಡ್ ಮಾಡೋದಿಲ್ಲ ಸ್ಟೂಡೆಂಟ್ಸು. ರಿವ್ಯಾಲ್ಯೂಯೇಷನಲ್ಲಿ ಇನ್ ಕೇಸ್ ನಿಮಗೆ ಮಾರ್ಕ್ಸ್ ಜಾಸ್ತಿ ಆದರೆ ರೀಫಂಡ್ ಮಾಡ್ತಾರೆ. ಇಲ್ಲ, ರೀಫಂಡ್ ಮಾಡೋದಿಲ್ಲ. ಅದಕ್ಕೊಂದು ಮಿನಿಮಮ್ ಕ್ರೈಟೀರಿಯಾ ಅಂತಿದೆ. ಸೊ ನಾನು ನೋಡಿದ ಪ್ರಕಾರ ಇಫ್ ಯು ಗೆಟ್, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 15 ಬಂದಿದೆ, ರಿವ್ಯಾಲ್ಯೂಷನ್ ನಂತರ ಅದು 30 ಅಬೋವ್ ಬಂದರೆ, ಗೊತ್ತಾಯ್ತಾ, 15+ ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ಆವಾಗ ಮಾತ್ರ ರಿಫಂಡ್ ಮಾಡ್ತಾರೆ. ಇಲ್ದಿದ್ರೆ ರಿಫಂಡ್ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 10 ಬಂದು ನೆಕ್ಸ್ಟ್ ಪಾಸ್ ಆದ್ರಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 18 ಬಂತು, ಆವಾಗ ನಿಮಗೆ ರಿಫಂಡ್ ಮಾಡೋದಿಲ್ಲ. ಕೆಲವೊಂದು ಯೂಟ್ಯೂಬರ್ಸ್ ರಿಫಂಡ್ ಮಾಡ್ತಾರೆ. ನೀವು ಕಷ್ಟಪಟ್ಟು ಓದಿರ್ತೀರಾ, ಅದಕ್ಕೆ ರಿಫಂಡ್ ಇಲ್ಲ. ಓಕೆ, ಸೊ ನಾನು ನೋಡಿದ್ದು ಇದ್ರ ಪ್ರಕಾರ ಕ್ರೈಟೀರಿಯಾ ಏನಂತ ಕೇಳಿದರೆ, ಇಫ್ ಯು ಗೆಟ್ 15 ನಾವು ಫಾರ್ ಎಕ್ಸಾಂಪಲ್ ಇವಾಗ 15 ಇದೆ, ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ನಿಮಗೆ 15 ಮಾರ್ಕ್ಸ್ ಎಕ್ಸ್ಟ್ರಾ ಆ್ಯಡ್ ಆದರೆ ಆವಾಗ ಮಾತ್ರ ರಿಫಂಡ್ ಆಗುತ್ತೆ. ಅಂದರೆ ಮೀನಿಂಗ್ ಟು ಸೇ ದಟ್ ಔಟ್ ಆಫ್ 100 ನಿಮಗೆ 30 ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ಮಾತ್ರ. ಓಕೆ, ಸೊ ಸುಮ್ಮನೆ ರಿಫಂಡ್ ಮಾಡೋದಿಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಸ್ಟೂಡೆಂಟಿಗೂ ಕೇಳಿದ್ದೇನೆ, ಯಾರು ರಿವ್ಯಾಲ್ಯೂಷನ್ಗೆ ಹಾಕಿ ಪಾಸ್ ಆಗಿದ್ದಾರೆ ಅವ್ರ ಹತ್ರ ಕೇಳಿ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮಗೆ ರೀಫಂಡ್ ಇಲ್ಲ ಸ್ಟೂಡೆಂಟ್ಸ್. ಬಟ್ ರೀಫಂಡ್ಗಿಂತ ಜಾಸ್ತಿ ನಿಮಗೆ ಇಲ್ಲಿ ಪಾಸ್ ಆದರೆ ಸಾಕು, ಕರೆಕ್ಟಾ? ಸೊ ರಿವ್ಯಾಲ್ಯೂಷನಿಗೆ ಹಾಕಿ 10 ಬಂದರೂ ಕೂಡ ರಿವ್ಯಾಲ್ಯೂಷನಿಗೆ ಹಾಕಿ ಪಾಸ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ನಾನು ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದಾಗ ಸರ್ 10 ಬಂದವರು ಪಾಸ್ ಆಗಿದ್ದಾರೆ, ಸೊ ಚಾನ್ಸಸ್ ಇದೆ. ಸೊ ಪುಟ್ ಫಾರ್ ರಿವ್ಯಾಲ್ಯೂ. ಓಕೆ, ಅದೊಂದು ನೆನ್ಪಿಟ್ಕೊಳ್ಳಿ. ಮತ್ತೊಂದು ನೀವು ಹೇಳಿದ್ದೀರಾ, ಇನ್ ಕೇಸ್ ಇನ್ನು ಇದರಲ್ಲಿ ರಿವ್ಯಾಲ್ಯೂಯೇಷನಲ್ಲಿ ಆಗದೇ ಇದ್ದರೆ ಕೂಡ ನೆಕ್ಸ್ಟ್ ಯಾವುದ್ರಲ್ಲಿ ಆಗುತ್ತೆ ಕೇಳಿದರೆ ನಿಮಗೆ ಎವ್ರಿ ಸೆಮ್ ಎಂಡ್, ನೆಕ್ಸ್ಟ್ ಈಗ ಸೆಕೆಂಡ್ ಸೆಮ್ ಬರಿತೀರಿ ನೋಡಿ, ಸೆಕೆಂಡ್ ಸೆಮ್ ಬರೆಯುವಾಗ ಅವ್ರ ಜೊತೆನೂ ಕೂಡ ನಿಮಗೆ ಬರೀಲಿಕ್ಕೆ ಚಾನ್ಸಸ್ ಇದೆ. ಯಾಕಂತ ಕೇಳಿದರೆ ನೀವು ಈ ವರ್ಷ ಫಿಸಿಕ್ಸ್ ಸೈಕಲಲ್ಲಿ ಇರ್ತೀರ, ಕೆಲವರು ಕೆಮಿಸ್ಟ್ರಿ ಸೈಕಲ್ ಮಾಡಿದ್ರಿ ಫಸ್ಟ್ ಸೆಮ್ಮಲ್ಲಿ, ಸೆಕೆಂಡ್ ಸೆಮ್ಮಲ್ಲಿ ಅದು ಸ್ವಾಪ್ ಆಗುತ್ತೆ. ಉಳಿದವರು ನೀವು ಇನ್ ಕೇಸ್ ಫಸ್ಟ್ ಸೆಮ್ಮಲ್ಲಿ ಫಿಸಿಕ್ಸ್ ಸೈಕಲ್ ಮಾಡಿದರೆ ನಿಮಗೆ ಸೆಕೆಂಡ್ ಸೆಮ್ಮಿಗೆ ಕೆಮಿಸ್ಟ್ರಿ ಸೈಕಲ್ಲು, ನೀವು ಫಸ್ಟ್ ಸೆಮ್ಮಲ್ಲಿ ಕೆಮಿಸ್ಟ್ರಿ ಸೈಕಲ್ ಮಾಡಿದರೆ ಸೆಕೆಂಡ್ ಸೆಮ್ಮಲ್ಲಿ ಫಿಸಿಕ್ಸ್ ಸೈಕಲ್ ಇರುತ್ತೆ, ಕರೆಕ್ಟಾ? ಸೊ ನಿಮಗೆ ರೆಗ್ಯುಲರ್ ಸ್ಟೂಡೆಂಟ್ಸ್ಗಳ ಜೊತೆ ಕೂಡ ಬರೀಲಿಕ್ಕೆ ಅವಕಾಶ ಇದೆ. ಓಕೆ, ಅದಾದ ನಂತರ ನೀವು ಅದರಲ್ಲೂ ಕೂಡ ಪಾಸ್ ಆಗದೆ ಇದ್ದರೆ ನಿಮಗೆ ಮೇಕಪ್ ಎಕ್ಸಾಮ್ ಇರುತ್ತೆ. ಮೇಕಪ್ ಎಕ್ಸಾಮು ಕೂಡ ನಿಮಗೆ ಎವ್ರಿ ಸೆಮ್ ಅಂದರೆ ಈವನ್ ಸೆಮಿಸ್ಟರ್ ಆದ ನಂತರ, ಮೀನಿಂಗ್ ಟು ಸೇ ದಟ್ ಎವ್ರಿ ಇಯರ್ ಎಂಡಲ್ಲಿ ನಿಮಗೆ ಮೇಕಪ್ ಎಕ್ಸಾಮ್ ಇರುತ್ತೆ, ಆಯಿತಾ? ಸೊ ಆ ಮೇಕಪ್ ಎಕ್ಸಾಮ್ನ ಬರೆದ ನಂತರ ನಿಮಗೆ ಸಪ್ರೇಟ್ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲ. ಇದೊಂದು ನಾನು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ ಕೇಳಿ. ಆಟೋನಮಸ್ಸಲ್ಲಾದರೆ ಸಪ್ರೇಟ್ ಮಾರ್ಕ್ಸ್ ಕಾರ್ಡನ್ನು ಕೊಡ್ತಾರೆ, ಬಟ್ VTUದಲ್ಲಿ ಸಪ್ರೇಟ್ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲ. ನಿಮ್ಮ ಫಸ್ಟ್ ಸೆಮ್ಮಿನ ಮಾರ್ಕ್ಸ್ ಕಾರ್ಡಲ್ಲಿ ನೀವು ಯಾವ ಸಬ್ಜೆಕ್ಟನ್ನು ಮೇಕಪ್ ಎಕ್ಸಾಮ್ ಬರೆದಿದ್ರ, ಎಷ್ಟು ಮೇಕಪ್ ಎಕ್ಸಾಮಲ್ಲಿ ಬರೆದಿದ್ರೆ ಅಷ್ಟು ಸ್ಟಾರ್ಗಳಿಂದ ಮೆನ್ಷನ್ ಮಾಡ್ತಾರೆ, ಸ್ಟಾರ್. ಓಕೆ, ಇಫ್ ಯು ಅಟೆಂಡ್ 1 ಮೇಕಪ್ ಎಕ್ಸಾಮು, ಆ ಸಬ್ಜೆಕ್ಟ್ನ ಎದುರುಗಡೆ 1 ಸ್ಟಾರ್ ಹಾಕಿರ್ತಾರೆ. ಮೀನಿಂಗ್ ಟು ಸೇ ದಟ್ ಯು ಅಟೆಂಡೆಡ್ 1 ಮೇಕಪ್ ಎಕ್ಸಾಮ್ ಅಂತ. ಎಷ್ಟು ಟೈಮ್ ಅಟೆಂಡ್ ಮಾಡಿದ್ದೀರೋ ಅಷ್ಟು ಟೈಮ್ ಸ್ಟಾರ್ನ ಹಾಕ್ತಾರೆ. ಓಕೆ, ಅದು ಬಿಟ್ಟು ಬೇರೆ ನಿಮಗೆ ಸಪ್ರೇಟ್ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲ. ಓಕೆ, ಸೊ ಇದೊಂದು ಗೊತ್ತಿರಲಿ. ಮೇಕಪ್ ಎಕ್ಸಾಮ್ ಅನ್ನೋದು ಎವ್ರಿ ಇಯರ್ ಎಂಡಲ್ಲಿ ನಡೀತದೆ. ಆ್ಯಂಡ್ ನಿಮಗೆ ರೆಗ್ಯುಲರ್ ಈಗ ನೆಕ್ಸ್ಟ್ ಸೆಮ್ಮಲ್ಲೂ ಕೂಡ ನಿಮಗೊಂದು ಚಾನ್ಸ್ ಇದೆ ಬರೀಲಿಕ್ಕೆ. ಅದರಲ್ಲೂ ಕೂಡ ಪಾಸ್ ಆಗದೆ ಇದ್ದರೆ ನಿಮಗೆ ಮೇಕಪ್ ಎಕ್ಸಾಮ್ ಇರುತ್ತೆ. ಗಾಟ್ ಇಟ್? ಆ್ಯಂಡ್ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಇಯರ್ ಬ್ಯಾಕ್ ಆಗೋದು ಯಾವಾಗ ಅಂತ ಕೇಳಿದ್ರೆ, ನೀವು 16 or more ಕ್ರೆಡಿಟ್ಸ್ಗಿಂತ ಜಾಸ್ತಿ ಸಬ್ಜೆಕ್ಟ್ಗಳು ನಿಮಗೆ ಬ್ಯಾಕ್ ಇದ್ದರೆ ಇಯರ್ ಬ್ಯಾಕ್ ಆಗುತ್ತೆ. ಓಕೆ, ಸೊ ಅದ್ರ ಬಗ್ಗೆನೂ ಗೊತ್ತಿರಲಿ. ಬಟ್ 16 or more ಇಯರ್ ಬ್ಯಾಕ್ ಅಷ್ಟು ಈಸಿಯಲ್ಲಿ ಆಗೋದಿಲ್ಲ. ಡೋಂಟ್ ವರಿ ಸ್ಟೂಡೆಂಟ್ಸ್, ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತೊಗೊಳ್ಬೇಡಿ. ಈಗ ಸದ್ಯಕ್ಕೆ ರಿವ್ಯಾಲ್ಯೂಷನ್ ಹಾಕಿ, ನಾನು ಸ್ಟೂಡೆಂಟ್ಸ್ಗಳ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ, ಸರ್ 10 ಇದ್ರೂ ರಿವ್ಯಾಲ್ಯೂಷನ್ ಹಾಕ್ಲಿಕ್ಕೆ ಹೇಳಿ,
ದೇವರ್ ಇನ್ ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ರಿವ್ಯಾಲ್ಯೂಷನ್ ಹಾಕ್ಲಿಕ್ಕೆ ಹೇಳಿ ಬಂದರೆ ಬರುತ್ತೆ. ಸೊ ಹೋದರೆ ಒಂದು 600 ರೂಪಾಯಿ ಲೂಸ್ ಆಗುತ್ತೆ. ಬಟ್ ಹೇಳಿ ರಿವ್ಯಾಲ್ಯೂಷನ್ ಹಾಕ್ಲಿಕ್ಕೆ ಹೇಳಿ. 10 ಇದ್ದವರಿಗೂ ಕೂಡ ತುಂಬ ಸ್ಟೂಡೆಂಟ್ಸ್ಗಳಿಗೆ ರಿವ್ಯಾಲ್ಯೂಷನಲ್ಲಿ ಪಾಸ್ ಆಗಿದ್ದಾರೆ. ನಾನು ಕೇಳಿದಾಗ ಪಾಸ್ ಆಗಿದ್ದಾರಂತೆ, ತುಂಬ ಸ್ಟೂಡೆಂಟ್ಸ್ಗಳು ಪಾಸ್ ಆಗಿದ್ದಾರೆ. ಸೊ ದಯವಿಟ್ಟು ರಿವ್ಯಾಲ್ಯೂಷನಿಗೆ ಹಾಕಿ. ಸೊ ಈ 600 ಅಥವಾ 1000 ರೂಪೀಸ್ ಹೋಗುತ್ತಂತ ನೀವು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಹೇಳ್ತಾರೆ, ಇಲ್ಲ ನಾನು ಹಾಕೋದಿಲ್ಲ ಅಂದರೆ ಬರೆದದ್ದು ನಿಮಗೆ ಒಂದು ಇದಿದ್ರೆ ಏನು ಹೇಳ್ತಾರೆ ಕಾನ್ಫಿಡೆನ್ಸ್ ಇದ್ದರೆ, ಔಟ್ ಆಫ್ 100 ಒಂದು 45 ಪ್ಲಸ್ ಮಾರ್ಕ್ಸ್ ಬರ್ದಿದ್ದಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ಅಟ್ಲೀಸ್ಟ್ 40 ಮಾರ್ಕ್ಸ್ ಪ್ಲಸ್ ಬರ್ದಿದ್ದಿದ್ರೆ 100% ನನಗೆ 40 ಮಾರ್ಕ್ಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ದಯವಿಟ್ಟು ಹಾಕಿ ರಿವ್ಯಾಲ್ಯೂಷನ್ಗೆ. 20 is the last date to put for ರಿವ್ಯಾಲ್ಯೂಯೇಷನ್ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಫೋಟೋ ಕಾಪಿ. ಸೊ ಆದಷ್ಟು ಬೇಗ ಹಾಕಿ. ಓಕೆ ಸ್ಟೂಡೆಂಟ್ಸ್, ಮುಂದೆ ಏನಾದರೂ ನೋಟಿಫಿಕೇಷನ್ ಬಂದರೆ ನಾನು ನಿಮ್ಗೆ ಹೇಳ್ತೇನೆ. ಸೊ ಇದರಲ್ಲಿ ನಾನು ನಿಮಗೆ ಫೀಸ್ ಬಗ್ಗೆನೂ ಆಲ್ರೆಡಿ ಮೊದಲೇ ವೀಡಿಯೋ ಮಾಡಿದ್ದೇನೆ. ಪ್ಲಸ್ ಈಗ ನಿಮ್ಗೆ ಏನು ಹೇಳ್ತಾರೆ ರಿವ್ಯಾಲ್ಯೂಯೇಷನ್ ಡೇಟ್ ಬಗ್ಗೆನೂ ಇದು ಮಾಡಿದ್ದೇನೆ. ಮತ್ತು ನಿಮಗೆ ರೀಫಂಡ್ ಬರುತ್ತೆ ಅಂತ ಹೇಳಿದ್ದು ಇಲ್ಲ, ರೀಫಂಡ್ ಬರೋದಿಲ್ಲ. ರೀಫಂಡ್ ಅನ್ನೋದು 15 ಮಾರ್ಕ್ಸ್ ಮೇಲ್ಗಡೆ ಮಾತ್ರ. ಅಂದರೆ ನೀವು ಔಟ್ ಆಫ್ 50ಯಲ್ಲಿ 15 ಮಾರ್ಕ್ಸ್ ಎಬೋ ಬಂದರೆ ಮಾತ್ರ. ಸೊ ರೀಫಂಡ್ ಬರೋದಿಲ್ಲ, ಅದ್ರ ಬಗ್ಗೆ ಎಲ್ಲ ಇದು ಮಾಡಬೇಡಿ ಆಯಿತಾ. ರೀಫಂಡ್ ಬೇಡ, ನಿಮಗೆ ಪಾಸ್ ಆದರೆ ದಟ್ ಈಸ್ ಮೋರ್ ದೆನ್ ಇನಫ್. ಮತ್ತು ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ನಿಮ್ಮ ಜಾಸ್ತಿ ಮಾರ್ಕ್ಸ್ ಬರುತ್ತಂತ ಇದ್ದಿದ್ದರೆ ದಯವಿಟ್ಟು ಹಾಕಿ ಆಯಿತಾ. ಅದೊಂದು. ಮತ್ತು ನಿಮಗೆ ಮೇಕಪ್ ಎಕ್ಸಾಮ್ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ. ಮತ್ತು ಸಪ್ರೇಟು ಮಾರ್ಕ್ಸ್ ಕಾರ್ಡ್ ಬರೋದಿಲ್ಲ, ನಿಮಗೆ ಸರ್ಟಿಫಿಕೇಟಲ್ಲಿ ಸ್ಟಾರನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆ ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೇನೆ. ಮುಂದೆ ಏನಾದರೂ ಅಪ್ಡೇಟ್ಗಳಿದ್ರೆ ನಾನು ಖಂಡಿತ ಅಪ್ಡೇಟ್ ಕೊಡ್ತೇನೆ. ಈ ವಿಡಿಯೋವನ್ನು ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ವೀಡಿಯೋಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತಾನೆ. ನಿಮಗೆ VTU ರಿಲೇಟೆಡ್, ಎಕ್ಸಾಮ್ಸ್ ರಿಲೇಟೆಡ್, ಓನ್ಲಿ ನೋಟಿಫಿಕೇಷನ್ ಮಾತ್ರ ಅಲ್ಲ, ನಿಮಗೆ ಎಕ್ಸಾಮ್ ರಿಲೇಟೆಡ್ ಯಾವ ಸರ್ಟಿಫಿಕೇಟ್ಸ್ ಮಾಡಬೇಕು ಅದ್ರ ಬಗ್ಗೆ ಕೊಡ್ತೇನೆ. ಪ್ಲಸ್ ಸರ್ ನಾನೀಗ ಬ್ಯಾಕ್ ಆಗಿದೆ, ನಾನೀಗ ರಿವ್ಯಾಲ್ಯೂಷನ್ ಹಾಕ್ತೇನೆ, ರಿವ್ಯಾಲ್ಯೂಷನ್ ಹಾಕಿ ಈಗ ಪುನಃ ನನಗೆ ಬರಲಿಲ್ಲ, ಇನ್ ಕೇಸ್ ಮತ್ತೆ ನಾನು ಮೇಕಪ್ ಎಕ್ಸಾಮ್ ಬರಿತೇನೆ, ಮೇಕಪ್ ಎಕ್ಸಾಮ್ ಬರೆದು ಪಾಸ್ ಆದರೆ ನನ್ನ ಇದಕ್ಕೆ ಎಫೆಕ್ಟ್ ಆಗುತ್ತಾ, ನನ್ನ ಪ್ಲೇಸ್ಮೆಂಟಿಗೆ ಎಫೆಕ್ಟ್ ಆಗುತ್ತಾ? ಸ್ಟೂಡೆಂಟ್ಸ್ ನಾನು ಹೇಳ್ತೇನೆ ನೋಡಿ, ನಾನು ಇಂಜಿನಿಯರಿಂಗ್ ಮಾಡಿದಾಗ ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್, ಅಂದರೆ ನಿಮ್ಮ ಇಡೀ ಇಂಜಿನಿಯರಿಂಗಲ್ಲಿ ಬ್ಯಾಕ್ಲಾಗ್ಸ್ನ ಹಿಸ್ಟ್ರಿ ಇರಬಾರ್ದು ಅಂತ ಹೇಳೋದು ತುಂಬ ರೇರ್ ಕಂಪನೀಸ್ಗಳು ಕೇಳುತ್ತೆ. ಬಟ್ ನೋ ಪ್ರೆಸೆಂಟ್ ಬ್ಯಾಕ್ಲಾಗ್ಸ್ ಅಥವಾ ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸನ್ನು ಕೇಳ್ತಾರೆ. ಎಲ್ಲ ಕಂಪ್ನಿಯವರು ಏನು ಕೇಳ್ತಾರೆ, ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್. ಮತ್ತು CGPA ಒಂದು ಮಿನಿಮಮ್ ಕೇಳ್ತಾರೆ, 7.5 or 8 CGPA ಕೇಳ್ತಾರೆ. ಸೊ ಯು ಹ್ಯಾವ್ ಮೆನಿ ಸೆಮಿಸ್ಟರ್ಸ್, ಯು ಕ್ಯಾನ್ ಮೇಂಟೈನ್ ದ್ಯಾಟ್, ನೋ ನೀಡ್ ಟು ವರಿ. ಫಸ್ಟ್ ಸೆಮಿಸ್ಟರಲ್ಲಿ ಕಡಿಮೆ ಬಂದಿದೆ ಅಂತ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೆಕೆಂಡ್ ಸೆಮಿಸ್ಟರಲ್ಲಿ ಎಷ್ಟಾಗುತ್ತೆ ಇವಾಗ ನಿಮ್ಗೆ ಗೊತ್ತಾಗಿದೆ, ಇಂಟರ್ನಲ್ಸಲ್ಲಿ ನಾನು ಮಾರ್ಕ್ಸ್ ತೆಗಿಬೇಕು. ಸೊ ದಟ್ ಈ ಸೆಮ್ ಎಂಡ್ ಎಕ್ಸಾಮಲ್ಲಿ ಕೂಡ ನನಗೆ ಮಾರ್ಕ್ಸ್ ಬಂದರೆ ಐ ಕ್ಯಾನ್ ಕವರ್ ನೀವೀಗ ಏನು ಫಸ್ಟ್ ಸೆಮ್ಮಲ್ಲಿ ಕಡಿಮೆ ಆಗಿದೆ ಅದನ್ನು ಕವರ್ ಮಾಡ್ಬೋದು. ಅದು ನಿಮಗೆ ಗೊತ್ತಾಗಿದೆ. ಯು ನೀಡ್ ಟು ವರ್ಕ್ ಹಾರ್ಡ್ ಆಯಿತಾ. ಅದು ಬಿಟ್ಕೊಂಡು ಯಾವ ಕಂಪನಿ, ಹೆಚ್ಚಿನ ಕಂಪನಿ, ಒಂದು 200 ಕಂಪನೀಸಲ್ಲಿ ಒಂದು 10 ಕಂಪನೀಸ್ ಕೇಳ್ಬೋದು ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್ ಅಂತ. ತುಂಬ ರೇರ್. ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸನ್ನು ಕೇಳುವಂಥ ಕಂಪನಿ ತುಂಬ ರೇರ್. ಕೇಳೋದು ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್, ಮೀನಿಂಗ್ ಟು ಸೇ ದ್ಯಾಟ್ ನಿಮಗೆ ಕಂಪನಿಗಳು ಕ್ಯಾಂಪಸ್ಸಿಗೆ ಬರುತ್ತೆ ನೋಡಿ ಪ್ಲೇಸ್ಮೆಂಟಿಗೆ, ಆ ಟೈಮಲ್ಲಿ ನಿಮ್ದು ಯಾವುದು ಸಬ್ಜೆಕ್ಟ್ ಬ್ಯಾಕ್ ಆಗಿರಬಾರ್ದು. ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಂಡಿರ್ಬೇಕು ಅಷ್ಟೇ. ಮೀನಿಂಗ್ ಟು ಸೇ ದಟ್ ಅಷ್ಟೇ, ಗೊತ್ತಾಯ್ತಾ. ಅದು ನೀವು ಮೇಕಪ್ ಎಕ್ಸಾಮಲ್ಲಾದರೂ ಬರೀನಿ ಅಥವಾ ರೆಗ್ಯುಲರ್ ಎಕ್ಸಾಮಲ್ಲಾದರೂ ಬರೀನಿ, ರಿವ್ಯಾಲ್ಯೂಲ್ಲಾದರೂ ಆಗಲಿ, ಡಸಂಟ್ ಮ್ಯಾಟರ್ಸ್. ಅವರು ಕಂಪನಿಯವರು ಕಾಲೇಜಿಗೆ ಬಂದಾಗ ನಿಮ್ಮ ಹತ್ತಿರ ಯಾವ ಬ್ಯಾಕ್ಲಾಗ್ಸ್ ಇರಬಾರ್ದು, ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಇರಬಾರ್ದು ಅಷ್ಟೇ. ಮೋಸ್ಟ್ ಆಫ್ ದ ಕಂಪನಿ ಆ ಥರ ಕೇಳ್ತಾರೆ, ನಿಮ್ಮ ಪ್ಲೇಸ್ಮೆಂಟಿಗೆ ಎಫೆಕ್ಟ್ ಆಗೋದಿಲ್ಲ ಆಯಿತಾ. ತುಂಬ ರೇರ್. ಓಕೆ, ಏನು ಹೇಳ್ತಾರೆ, ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್ ಅಂತ ಕೇಳುವಂಥ ಕಂಪನಿಗಳು ತುಂಬ ರೇರ್. ಬಟ್ ಇದು ಕೇಳ್ತಾರೆ, CGPA ಕೇಳ್ತಾರೆ. ಅದನ್ನು ನೀವು ಕವರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸೆಮ್ಮಿಂದ ಕವರ್ ಮಾಡ್ಕೊಳ್ಳಿ. ಈವನ್ ಇಂಟರ್ನಲ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಎಕ್ಸ್ಟರ್ನಲ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಇದೇ ಸೀರಿಯಸ್ನೆಸ್ ಇವಾಗ ಫೇಲ್ ಆದಾಗ ಇದ್ದ ಸೀರಿಯಸ್ನೆಸ್ ಸ್ವಲ್ಪ ದಿನದ ನಂತರ ಇದು ಹೋಗೋದಲ್ಲ ಸ್ಟೂಡೆಂಟ್ಸು. ಸೀರಿಯಸ್ ಆಗಿ ಓದಿ ದಯವಿಟ್ಟು. ಇಂಟರ್ನಲ್ಸಿಗೆ ಓದ್ಕೊಂಡ್ರೆ ನಿಮಗೆ 7.5 CGPA ಮೇಂಟೈನ್ ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ. ಸ್ವಲ್ಪ ಎಫರ್ಟ್ ಹಾಕಿದ್ರೆ 8.5 ಎಬಸ್ ಈಸಿ ಬರುತ್ತೆ. ಓಕೆ, ಸೊ ಎಲ್ಲರೂ ರಿವ್ಯಾಲ್ಯೂಷನಿಗೆ ಹಾಕಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸಿಗೂ ಡೌಟ್ಗಳಿಗೂ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ ನಾನು. ರಿಫಂಡ್ ಬರೋದಿಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಮತ್ತೆ ರಿಫಂಡ್ ಬರುತ್ತಂತ ಕಾಯ್ತಾ ಕೂತ್ಕೋಬೇಡಿ. ಯಾರಿಗೆ ಬರುತ್ತಂತ ಅದನ್ನು ಕೂಡ ಹೇಳಿದ್ದೇನೆ ಆಯಿತಾ. ಮತ್ತು ಮೇಕಪ್ ಎಕ್ಸಾಮ್ ಬಗ್ಗೆನೂ ಹೇಳಿದ್ದೇನೆ. ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿದ್ರೆ ಆದಷ್ಟು ಬೇಗ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ವರೆಗೆ, ಡೆಡ್ಲೈನ್ವರೆಗೂ ವೆಯ್ಟ್ ಮಾಡಬೇಡಿ. ಓಕೆ, ಆದಷ್ಟು ನಿಮಗೆ 10 ಬಂದಿದ್ರು ಕೂಡ 8 ಇದ್ದು ನಿಮಗೆ ಒಳ್ಳೆ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ದರೆ 8 ಇದ್ದರೂ ಕೂಡ ಹಾಕಿ ನೋಡೋಣ. ಏನೊಂದು 600 ರೂಪೀಸೋ 1000 ರೂಪೀಸೋ ಹೋಗುತ್ತಷ್ಟೆ. ಓಕೆ, ಎಲ್ಲೋ ಒಂದು ನಿಮ್ಮ ಪಾಕೆಟ್ ಮನಿನ ಇದಕ್ಕೆ ಒಳ್ಳೆಯದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೀರ ಅಂತ ಸ್ಪೆಂಡ್ ಮಾಡಿ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಮುಂದೆ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಇದೇ ಚಾನಲ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ದಯವಿಟ್ಟು ಈ ಒಂದು ವೀಡಿಯೋವನ್ನು ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.